ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನು ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಹಂಗಾ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ, ಲೆಹಂಗಾದು ವೇಲ್ ಇದು. ಮತ್ತು ಈ ಥರ ಬ್ಲೌಸು ಈ ರೀತಿ ಬಂದೈತಿ. ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಡಿಸೈನ್ ಮಾಡಿರಿ ಅಂತ ಹೇಳ್ಯಾರ. ಮತ್ತು ಸ್ಲೀವ್ಸ್ನ ಪಫ್ ಸ್ಲೀವ್ಸ್ ಮಾಡಿರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಇದು ಲೆಹಂಗಾ ಬಂದಿರೋದು ರೆಡಿ ಇರೋದೇ ಬಂದುಬಿಟ್ಟೈತಿ. ಹಾಗಾಗಿ ಬಟ್ ಇವ್ರದ್ದು ಏನು ಮಾಡಬೇಕು ಅಂತಂದರೆ ಇಲ್ಲಿ ಸೊಂಟದ ಹತ್ರ ಏನು ಕಡಿಮೆ ಮಾಡಬೇಕು ಸೈಜ್ನ, ಮತ್ತು ಲೆಂತ್ನು ತುಂಬ ಜಾಸ್ತಿ ಬಂದುಬಿಟ್ಟೈತಿ. ಹಾಗಾಗಿ ಇದನ್ನು ಪೂರ್ತಿ ನಾವು ಕಟಿಂಗ್ ಮಾಡಿಕೊಂಡೆ ಮತ್ತೆ ಅಲ್ಟ್ರೇಷನ್ ಮಾಡಬೇಕು. ಇಲ್ಲ ನಾವು ಎಲ್ಲಾದರೂ ಹಿಡಿಯೋಕ್ಕೆ ಹೋದರೆ ಅದು ಚೆನ್ನಾಗಿ ಆಗೋದಿಲ್ಲ. ಹಾಗಾಗಿ ಪೂರ್ತಿ ಇಲ್ಲಿ ಮೇಲ್ಗಡೆ ಎಲ್ಲ ಕಟ್ ಮಾಡಿಕೊಂಡು ಒಂದು 4 ಇಂಚು ಕಡಿಮೆ ಮಾಡಿರಿ ಅಂತಾರೆ. ಒಂದು 4 ಇಂಚು ಇಲ್ಲಿ ಕಟ್ ಮಾಡಿಕೊಂಡು ಅಲ್ಟ್ರೇಷನ್ನ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಫಸ್ಟ್ ಇವಾಗ ಬ್ಲೌಸ್ ಕಟ್ಟಿಂಗ್ನ ತಿಳಿಸ್ತೀನಿ, ಆಮೇಲೆ ಈ ಲೆಹಂಗಾದು ಅಲ್ಟ್ರೇಷನ್ನ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಮೆಜರ್ಮೆಂಟ್ ಬ್ಲೌಸು. ಇವಾಗ ಮೆಜರ್ಮೆಂಟ್ ಮಾಡ್ತಾನೆ ಬ್ಲೌಸ್ ಕಟ್ಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತೇಳಿ ನೋಡ್ಕೊರಿ. ನೋಡಿ, ಪೂರ್ತಿ ಉಕ್ಸ್ನ ನಾವು ಯಾವ ಸೈಡ್ ಮಾಡಿರ್ತೀವಿ ಅಲ್ಲಿಂದ ಅಳತೆನ ತೊಗೋಬೇಕು. ಈ ಪಾಯಿಂಟಿಂದ ಹಿಡಿದು ಪೂರ್ತಿ ಲಾಸ್ಟ್ ಹೊಲಿಗೆ ಎಲ್ಲಿರುತ್ತೆ ಅಲ್ಲಿವರೆಗೂ ನಾವು ಅಳತೆನ ಮಾಡ್ಕೋಬೇಕು. ಈ ರೀತಿ ಅಳತೆ ಮಾಡ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ಟೋಟಲಾಗಿ ಇಲ್ಲಿಂದ ಇಲ್ಲಿಗೆ 11 ಇಂಚ್ ಐತಿ. ನೋಡಿ, ಇವಾಗ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು 11 ಇಂಚನ್ನ ನಾನು ತೊಗೋತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಇವಾಗ ಬಟ್ಟೆನ ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡಿ 11 ಇಂಚನ್ನ ತೊಗೋರಿ. ನೆಕ್ಸ್ಟ್ ಇಲ್ಲಿಂದ ಇದು ಬಟ್ಟೆನ ಕಟಿಂಗ್ ಮಾಡ್ಕೊರಿ. ನೋಡಿ, ಫಸ್ಟು ಬ್ಲೌಸ್ದು ಉದ್ದನ ನೋಡ್ಕೋಬೇಕು ಎಷ್ಟಿದೆ ಅಂತೇಳಿ. ನೋಡಿ, ಇಲ್ಲಿ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಲಾಸ್ಟ್ವರೆಗೂ ಅಳತೆ ಮಾಡಿ ತೊಗೋರಿ. ಇಲ್ಲಿಂದ 13.5 ಇಂಚಿದೆ, 1 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಬಟ್ಟೆ ಸ್ಟ್ರೇಟ್ ಆಗಿದ್ದರೆ ಅಷ್ಟೇ ಬಿಡಿ, ಇಲ್ಲ ಹೆಚ್ಚು ಕಡಿಮೆ ಇದೆ ಅಂತಂದರೆ ಒಂದು ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೊಂಡು ಅಲ್ಲಿಂದ ಅಳತೆ ತೊಗೋರಿ. 13.5 ಇದೆ, 14.5ನ ತೊಗೋತಾ ಇದ್ದೀನಿ. ಒಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ. ಇದಾದ ನಂತರ ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟ್ಗೂ 14.5ಗೆ ಒಂದು ಮಾರ್ಕ್ನ ಹಾಕೋರಿ. ಹಾಕ್ಕೊಂಡು ಇದು ಬಟ್ಟೆನ ಕಟಿಂಗ್ ಮಾಡ್ಕೊರಿ ಎಕ್ಸ್ಟ್ರಾ ಇದ್ದಿದ್ದನ್ನ. ನೆಕ್ಸ್ಟ್ ಇದು ಫ್ರಂಟ್ ಪಾರ್ಟ್. ಇವಾಗ ಸ್ಕೇಲ್ನ ನಡುವೆ ಇಟ್ಟು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್
ನೆಕ್ 2 ಇಂಚು ಮತ್ತು ಭುಜ 3 ಇಂಚನ್ನ ತೊಗೋರಿ. ಕನ್ಫ್ಯೂಸ್ ಆಗುತ್ತೆ ಅಂತ ಅಂದರೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ತೊಗೋರಿ. ಆರ್ಮೋಲು 5 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೋಡಿ ಆರ್ಮೋಲ್ನ ನಾವು ಯಾವ ರೀತಿ ಮಾರ್ಕ್ ಮಾಡಬೇಕು ಅಳತೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚಿಂದ ಅಳತೆ ಮಾಡಬೇಕು. ಫಸ್ಟ್ ಇಲ್ಲಿಂದ ಮೊದಲಿಗೆ ಬಟ್ಟೆನ ಈ ರೀತಿ ಫ್ಲ್ಯಾಟಾಗಿ ಹಾಕ್ಕೊರಿ. ಹಾಕೊಂಡಿಂದ ಈ ರೀತಿ ಅಳತೆ ಮಾಡ್ಕೊಂಡು ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ. ಹಾಗಾದರೆ ನಮ್ಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. 5 ಇಂಚಿದೆ, 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಬ್ಬೊಬ್ರದ್ದು ಕಸ್ಟಮರ್ದು 5.5 ಈ ಥರ ಇರುತ್ತೆ. ಹಾಗಾಗಿ ಆರ್ಮೋಲ್ ಶೇಪು ತೊಗೊಳ್ಳುವಾಗ ಒಂದು ಸರಿ ಅಳತೆ ಬ್ಲೌಸಲ್ಲಿ ಒಮ್ಮೆ ಅಳತೆ ಮಾಡಿ ತೊಗೋರಿ. ನೆಕ್ಸ್ಟ್ ಈ ಕಾರ್ನರಿಂದ ಹಿಡಿದು 1 ಇಂಚಿಗೆ 1 ಮಾರ್ಕ್ ಮತ್ತು 1.5ಗೆ 1 ಮಾರ್ಕ್ನ ಮಾಡ್ಕೊರಿ. ಮಾಡ್ಕೊಂಡ ನಂತರ ಇಲ್ಲಿ 2 ರೌಂಡಾಗಿ ಶೇಪ್ನ ಕೊಡ್ರಿ. ಬಟ್ಟೆ ಕಾಟನ್ ಬಟ್ಟೆ ಆಗಿದ್ದರೆ ಸ್ವಲ್ಪ ಅಳಗಾಡಿಸ್ರಿ ನಡೆಯುತ್ತೆ. ಬಟ್ ಏನಾದರೂ ನೀವು ಪಾಲಿಸ್ಟರ್ ಬಟ್ಟೆನ ಯೂಸ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಅವಕ್ಕೆಲ್ಲ ಪಿನ್ ಅಟ್ಯಾಚ್ ಮಾಡಿರಿ. ಇಲ್ಲಾಂದರೆ ಕಟಿಂಗ್ ಮಾಡುವಾಗ ಬಟ್ಟೆ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕು. ನೋಡಿ ಫ್ರಂಟ್ ನೆಕ್ಕು 7 ಇಂಚ್ ಐತಿ. ಇಲ್ಲಿಂದ 7 ಇಂಚಿಗೆ 1 ಮಾರ್ಕ್ ಮಾಡ್ಕೊರಿ. ಸ್ವಲ್ಪ ಕಸ್ಟಮರು ಒಂದು ಅರ್ಧ ಇಂಚು ಮೇಲ್ಗಡೆ ಇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 6.5ನ ತೊಗೋತಾ ಇದ್ದೀನಿ. ನೀವು ಅಳತೆ ಬ್ಲೌಸಲ್ಲಿ ಎಷ್ಟು ಉದ್ದ ಇರ್ತೈತಿ ಅಷ್ಟೇ ಉದ್ದನ ನೀವು ತೊಗೊರಿ. ಇದಾದ ನಂತರ ಇಲ್ಲೊಂದು ನೀಟಾಗಿ ರೌಂಡಾಗಿ ಶೇಪ್ ಕೊಡ್ರಿ. ಮುಂದ್ಗಡೆ ಏನಾದರೂ ಡೀಪ್ ಬೇಕು ಅಂತಂದರೆ ಇಲ್ಲಿ 2.5 ತೊಗೊಂಡು ಈ ಮಾರ್ಕ್ ಹೊರಗಡೆ ನೀವು ಮಾರ್ಕಿಂಗ್ನ ಮಾಡ್ಕೊಂಡು ಸ್ವಲ್ಪ ಕಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇದಾದ ನಂತರ ನಾವು ಕ್ರಾಸ್ ಬೆಲ್ಟ್ನ ಅಳತೆ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಹಿಡಿದು ಇಷ್ಟೇ ನಾವು ಕ್ರಾಸ್ ಬೆಲ್ಟ್ ಎಷ್ಟು ಅಟ್ಯಾಚ್ ಮಾಡಿರ್ತೀವಿ ಅಷ್ಟಕ್ಕೆ ನಾವು ಅಳತೆನ ಮಾಡ್ಕೋಬೇಕು. ನೋಡಿ ಇಲ್ಲಿಂದ 3.5 ಇಂಚಿದೆ. ಹಾಗಾಗಿ 1 ಇಂಚನ್ನ ನಾನು ಹೆಚ್ಚಿಗೆ ತೊಗೋತೀನಿ. 4.5ಗೆ ನಾನು ಇಟ್ಕೊಂಡಿದ್ದೀನಿ. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ನೀವು 1 ಇಂಚನ್ನ ಎಕ್ಸ್ಟ್ರಾ ತೊಗೋರಿ. ಇಲ್ಲಿದಷ್ಟೇ ಪಾರ್ಟ್ನ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಅಷ್ಟೇ ನಾವು ಅಳತೆನ ನೋಡ್ಕೋಬೇಕು. ಮತ್ತು ಇದು ಇನ್ನೊಂದು ಸೈಡನ್ನು ನಾವು ಆರ್ಮೋಲಿಂದ ಹಿಡಿದು ಕ್ರಾಸ್ ಬೆಲ್ಟ್ನ ಎಲ್ಲಿಗೆ ಅಟ್ಯಾಚ್ ಮಾಡಿರ್ತೀವಿ ಅದರ 2 ಮಧ್ಯದಲ್ಲಿ ನಾವು ಅಳತೆ ಮಾಡ್ಕೊಂಡು ತೊಗೋಬೇಕು. ನೋಡಿ ನೋಡಿ ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇದೆ. 7 ಇಂಚನ್ನ ನಾನು ತೊಗೋತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಇದಾದ ನಂತರ ಇವೆರಡು ಪಾಯಿಂಟ್ನ ತೊಗೊಂಡ ನಂತರ ನಾವು ಶೇಪ್ ತೊಗೊಳೋದಕ್ಕೆ ಮೇಲೆ ಶೋಲ್ಡರಿಂದ ಹಿಡಿದು ಅಳತೆ ಮಾಡ್ಕೋಬೇಕು. ಅಳತೆ ಮಾಡಿ ನಮ್ದು ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲಿಗೆ ಅಟ್ಯಾಚ್ ಆಗಿರ್ತೈತಿ ಅಲ್ಲಿದು ನಾವು ಅಳತೆನ ಮಾಡಬೇಕು. ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ ನಾನು. ಇಷ್ಟನ್ನಷ್ಟೇ ನಾವು ಅಳತೆ ಮಾಡಿ ತೊಗೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 11 ಇಂಚಿದೆ. 1 ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ಶೋಲ್ಡರ್ ಸೆಂಟ್ರಲ್ಲಿ ಇಟ್ಕೊಂಡು ನೀವು ಪಾಯಿಂಟ್ನ ಮಾಡ್ಕೊರಿ. ಇವಾಗ ಈ 3 ಪಾಯಿಂಟ್ನ ಈ ರೀತಿ ಸೇರಿಸಿ ಮಾರ್ಕಿಂಗ್ ಮಾಡ್ಕೊರಿ. ನೋಡಿ ನೆಕ್ಸ್ಟ್ ಇದಾದ ನಂತರ ನಾವು ಟಕ್ಸ್ನ ಪಾಯಿಂಟ್ನ ತೊಗೋಬೇಕು. ನೋಡಿ ಇಲ್ಲಿಂದ ಶೋಲ್ಡರ್ ನಡುವೆ ಒಂದು ಪಾಯಿಂಟ್ಗೆ ಮಾರ್ಕಿಂಗ್ ಮಾಡಬೇಕು. ಇದಾದ ನಂತರ ಈ ಪಾಯಿಂಟನ್ನು ನೀವು 2.5ಗೆ ತಗೋಬೇಕು.
ನೋಡಿ ಈ ಸೈಡ್ 1 ಇಂಚು ಮತ್ತು ಈ ಸೈಡ್ 1 ಇಂಚು ತಗೋರಿ. ನೆಕ್ಸ್ಟ್ ಇದಾದ ನಂತರ ಇವು ಎರಡರ ಮಧ್ಯದಲ್ಲಿ ನಾವು ಒಂದು ಟಕ್ಸ್ ಪಾಯಿಂಟ್ನ ತೊಗೋಬೇಕು. ಈ ಟಕ್ಸ್ ಪಾಯಿಂಟು ತುಂಬ ಚಿಕ್ಕದಿರುತ್ತೆ, 3.5 ಇಂಚಿನ 3 ಇಂಚ್ ಅಷ್ಟೇ ತೊಗೊಳ್ಳಿ, ಇಲ್ಲ 2.5 ಇಂಚ್ ತೊಗೊರಿ ನಡಿತೈತಿ. ನೆಕ್ಸ್ಟ್ ಇನ್ನೊಂದು ಟಕ್ಸ್, ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ ತೊಗೋಬೇಕು. ಇದನ್ನು ನಾವು 4 ಇಂಚ್ಗೆ ತೊಗೋಬೇಕು. ನೋಡಿ ಇವು ಟಕ್ಸ್ ಪಾಯಿಂಟು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾವೆ ಮತ್ತು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ನೋಡಿಕೊಂಡು ತೊಗೋರಿ. ನೆಕ್ಸ್ಟ್ ಇದಾದ ನಂತರ ಈ ಟಕ್ಸ್ ಪಾಯಿಂಟ್ ನಮಗೆ ಆಪ್ಷನ್ ಇರುತ್ತೆ, ಇದನ್ನು ನಾವು ತೊಗೊಂಡ್ರೂ ನಡೆಯುತ್ತೆ ಇಲ್ಲ ಬಿಟ್ಟರು ನಡೆಯುತ್ತೆ. ನಾವು ಸೈಡ್ ಅಟ್ಯಾಚ್ಮೆಂಟ್ ಮಾಡುವಾಗ ನಮಗೆ ಫ್ರಂಟ್ ಪಾರ್ಟ್ ಜಾಸ್ತಿ ಬಂತು ಅಂತಂದರೆ ಇಲ್ಲಿ ಟಕ್ಸ್ ಪಾಯಿಂಟ್ನ ಹಿಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಇಲ್ಲ ನಮ್ಗೆ ಕರೆಕ್ಟ್ ಬರುತ್ತೆ ಅಂತ ಅಂದರೆ ಹಾಗೆ ಸ್ಟ್ರೇಟಾಗಿ ಹೊಲಿಗೆನ ಹಾಕೋರಿ. ನೋಡಿ ಈ ಟಕ್ಸ್ ಪಾಯಿಂಟ್ ನಾವು 5 ಇಂಚ್ಗೆ ತೊಗೋಬೇಕು. ಇಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಇರಬೇಕು ನಮ್ಮದು, ಈ ಟಕ್ಸ್ ಪಾಯಿಂಟ್ನ ನಡುವೆ ತೊಗೋಬಾರ್ದು ನಾವು. ಇಲ್ಲಿ ಈ ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಟು ಪಾಯಿಂಟ್ನ ತೊಗೋಬೇಕು. ನೋಡಿ ಇಷ್ಟಾದರೆ ಫ್ರಂಟ್ ಪಾರ್ಟು ಪೂರ್ತಿಯಾಗಿ ಕಟಿಂಗ್ ಮುಗೀತು. ಇವಾಗ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ಬ್ಯಾಕ್ ಪಾರ್ಟ್ ನೆಕ್ ಡೀಪು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಹತ್ತೂವರೆ ಇಂಚ್ ಇದೆ. ಇಲ್ಲಿಂದ 10.5 ಇಂಚನ್ನ ತಗೋತಾ ಇದ್ದೀನಿ. ನೋಡಿ ಬ್ಯಾಕ್ ಸೈಡ್ ನಾವು ಇಲ್ಲಿ 2 ಇಂಚ್ ತೊಗೊಂಡ್ರೆ ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. 2.5 ಇಂಚ್ಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡು ತೊಗೋಬೇಕು. ಆ ಥರ ಮಾಡಿದರೆ ನಮಗೆ ಡಿಸೈನ್ ಮಾಡೋದಕ್ಕೆ ಮತ್ತು ರೌಂಡ್ ಶೇಪ್ ಕೊಟ್ಟರೆ ನೀಟಾಗಿ ಬರುತ್ತೆ. ಅದೇ ರೀತಿಯೇ ತೊಗೋಬೇಕು. ಮೇಲ್ಗಡೆ ಕೆಳಗಡೆ ಎರಡು ತೊಗೋಬಾರ್ದು. ನಾವು ಮೇಲ್ಗಡೆ ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ ಕೆಳಗಡೆ ಅರ್ಧ ಇಂಚನ್ನ ನಾವು ಎಕ್ಸ್ಟ್ರಾ ತೊಗೋಬೇಕು. ನೆಕ್ಸ್ಟ್ ನಾನು ಈ ಬ್ಲೌಸ್ಗೆ ಸ್ವಲ್ಪ ಡಿಸೈನ್ ಮಾಡ್ತೀನಿ, ಹಾಗಾಗಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ನೀವು ಆ ರೀತಿ ಡಿಸೈನ್ನ ಕೊಟ್ಕೋರಿ. ನೋಡಿ ಬ್ಯಾಕ್ ಸೈಡಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ತೊಗೋರಿ. ಶೋಲ್ಡರ್ ಸೆಂಟ್ರಲ್ಲಿ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊರಿ. ನೋಡಿ ಈ ಟಕ್ಸ್ ಪಾಯಿಂಟು 4 ಇಂಚನ್ನ ತೊಗೋಬೇಕು. ನಮ್ಮ ನೆಕ್ ಡೀಪ್ ಎಷ್ಟಿರುತ್ತೆ ಅದಕ್ಕಿಂತ ಮೇಲ್ಗಡೆ ಈ ಟಕ್ಸ್ ಪಾಯಿಂಟು ಹೋಗಬಾರ್ದು. ನೋಡಿ ಈ ಸೈಡು 1 ಇಂಚು ಮತ್ತು ಈ ಸೈಡು 1 ಇಂಚ್ ತೊಗೋರಿ. ನೋಡಿ ಇಲ್ಲಿ ನಾನು ಡಿಸೈನ್ನ ಪ್ಯಾಚ್ ವರ್ಕ್ ಮಾಡ್ಕೋತೀನಿ. ಇದೆಲ್ಲ ನಾವು ಪೂರ್ತಿಯಾಗಿ ಹೊಲಿಗೆ ಹಾಕಿ ಹೊಲಿಸಿದ ಮೇಲೆ ತುಂಬ ಅಗಲ ಕಾಣಿಸುತ್ತೆ, ಹಾಗಾಗಿ ಕಟಿಂಗ್ನ ನಾನು ಇಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದ ನಂತರ ಇವಾಗ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೊಳ್ಳೋಣ.
ಸ್ಲೀವ್ಸ್ ಕಟ್ಟಿಂಗು ಪಫ್ ಸ್ಲೀವ್ಸ್ ಹೇಳಿದ್ದಾರೆ ನೋಡಿ. 1 ಫೋಲ್ಡು, ನೆಕ್ಸ್ಟ್ 2 ಫೋಲ್ಡು. ಮೊದಲಿಗೆ ತೋಳಿನ ಉದ್ದ ಎಷ್ಟಿದೆ ಅಂತೇಳಿ ನೋಡ್ಕೋಬೇಕಾಗತ್ತೆ ಬ್ಲೌಸಲ್ಲಿ. ನೋಡಿ ಟೋಟಲಾಗಿ 9 ಇಂಚಿದೆ. 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು 10 ಇಂಚಿನವ್ರದ್ದು ತೋಳಿನ ಉದ್ದ ಅಂತೇಳಿ ಕನ್ಸಿಡರ್ನ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಟೋಟಲ್ಲು ತೋಳಿನ ಉದ್ದ 10 ಇಂಚಿದ್ರೆ ಅರ್ಧ ನಾವು ಪುಗ್ಗ ಮಾಡ್ತೀವಿ ಮತ್ತು ಇನ್ನೂ ಅರ್ಧ ಮುಂದ್ಗಡೆ ಪ್ಲೇನಾಗಿ ಇಡ್ತೀವಿ. ಅದೇ ರೀತಿನ ನಾನು ಇವಾಗ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊತೀನಿ. ಇವಾಗ ಸ್ಲೀವ್ಸ್ ಉದ್ದ ನಾನು 6 ಇಂಚ್ ಇಟ್ಟು ಕಟ್ಟಿಂಗ್ನ ಮಾಡ್ಕೊತೀನಿ, ಯಾಕಂದರೆ ಫೋಲ್ಡ್ ಮಾಡೋವಾಗ 1 ಇಂಚ್ ಹೋಗುತ್ತೆ ಅಂತೇಳಿ. ನೆಕ್ಸ್ಟು ಇವಾಗ ಸ್ಲೀವ್ಸ್ ಬಿಡ್ತನ ನಾವು ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದಕ್ಕಿಂತ 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಟೋಟಲಾಗಿ 9 ಇಂಚು ಅಗಲ ತೊಗೋಬೇಕು. ಇದು ಬಟ್ಟೆ ಕಡಿಮೆ ಇದೆ, ನಾನು ಅಟ್ಯಾಚ್ಮೆಂಟ್ನ ಮಾಡ್ಕೋತೀನಿ ನೆಕ್ಸ್ಟ್ ಸ್ಟಿಚಿಂಗ್ ಮಾಡುವಾಗ. ಈ ಪಫ್ ಸ್ಲೀವ್ಸ್ದು ಸ್ಟಿಚಿಂಗು ಮತ್ತು ಕಟ್ಟಿಂಗು ನಾನು ಸಪ್ರೇಟಾಗಿ ಹಾಕ್ತೀನಿ ನಿಮಗೆ ನೋಡಿ. ಇವಾಗ ಪ್ರೆಸೆಂಟು ಇದು ಬ್ಯಾಕ್ ಪಾರ್ಟು ಮತ್ತು ನೆಕ್ಸ್ಟ್ ಇವೆರಡು ಫ್ರಂಟ್ ಪಾರ್ಟು. ಇವಾಗ ಮೇನ್ ಕ್ಲಾತ್ಗೆ ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಟಿಂಗ್ನ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇದು ಲಂಗಾನ ಕಟ್ಟಿಂಗ್ನ ನಾನು ಎಷ್ಟು ಉದ್ದ ಇದೆ ಅಷ್ಟು ನೋಡಿ ಕಟ್ಟಿಂಗ್ ಮಾಡ್ಕೊಂಡು ಆಲ್ಟ್ರೇಷನ್ ಮಾಡ್ತೀನಿ. ಈ ವಿಡಿಯೋನ ಸಪ್ರೇಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.